ಗೋಮಾತೆ ಮುಕ್ಕೋಟಿ ದೇವರಿನ ಮಾತೆಯನ್ನು ಸೇವೆ ಮಾಡ್ತಾ ಇದ್ವಿ. ಆ ಸೇವೆ ಮಾಡುವಾಗ ಗೋವುಗಳಿಗೆ ಕಾಲು ಮುರಿದು ಹಲವಾರು ರೋಗ ರುಜಿನಗಳಿಂದ ಬಳಲ್ತಾ ಇದ್ದಾಗ ಅದನ್ನು ಎಲ್ಲ ಚಿಕಿತ್ಸೆ ನೀಡಬೇಕಂತೇಳಿ ಯಾವುದೂ ಜಾಗ ಕೂಡ ನಮಗಿಲ್ಲ. ನಾವು ಹಲವಾರು ಸರ್ಕಾರಕ್ಕೆ ನೋಟಿಸ್ ಮನವಿ ಕೊಟ್ವಿ, ವಿನಂತಿ ಮಾಡ್ಕೊಂಡ್ವಿ. ಅವ್ರು ಯಾವುದೇ ಕೂಡ ನಾವು ಸ್ಪಂದನೆ ಮಾಡಲಿಲ್ಲ. ಆ ಸ್ಪಂದನೆ ಮಾಡೋದಕ್ಕೆ ನಾವು ನಮ್ಮ ಸೇವಾ ಟ್ರಸ್ಟ್ ಕಾರ್ಯಕರ್ತರು ಎಲ್ಲರೂ ಒಂದು ನಿರ್ಣಯ ಮಾಡಿದ್ವಿ. ಮುಂದೊಂದು ದಿನ ಇಳಕಲ್ ನಗರದಲ್ಲಿ ನಾವು ಗೋಶಾಲೆ ಮಾಡೋಣ, ಗೋಶಾಲೆ ಮಾಡಿ ನಮ್ಮೆಲ್ಲರ ತಾಯಿಯ ಸೇವೆ ಮಾಡೋಣ ತನ್ನ ತೊಟ್ಟಾಗ 2023 ಇಡೀ ಸಮಾಜ ಹತ್ರ ಹೋದ್ವಿ, ಹಿರಿಯರ ಹತ್ರ ಹೋದ್ವಿ, ರಾಜಕೀಯ ಪ್ರಮುಖರ ಹತ್ರ ಹೋದ್ವಿ, ಯುವಕರ ಹತ್ರ ಹೋದ್ವಿ. ಎಲ್ಲರ ಹತ್ರ ಹೋದಾಗ 2 ವರ್ಷದಲ್ಲಿ ನಮಗೆ ದೇಣಿಗೆ ಸಂಗ್ರಹ ಆಗಿದ್ದು 15 ಲಕ್ಷ ರೂಪಾಯಿ. ಇನ್ನು ಮುಂದೆ ನಾವು 1 ಎಕರೆ ಹೊಲ ಸಾಲಿ ಬಿತ್ತಿದ್ದು. ಮೊನ್ನೆ ಮಾಜಿ ಶಾಸಕರಾದಂಥ ಶ್ರೀಯುತ ದೊಡ್ಡಗೌಡ ಪಾಟೀಲ್ ಅವ್ರ ಹತ್ರ ನಾವು ಹೋಗಿದ್ವಿ. ಅವರು ಹೋದಾಗ ಇಲ್ರಿ ನಾವು ಶಿವಜಯಂತಿ ಮಾಡ್ತಾ ಇದ್ವಿ, ನಿಲ್ಲಿಸಿದ್ವಿ ಗೋಶಾಲೆ ಸಂಬಂಧ. ಹೀಗಾಗಿ ನಮ್ಗೆ ಹಣಕಾಸಿನ ವ್ಯವಸ್ಥೆ ಭಾಳ ತೊಂದರೆ ಆಗಿದೆ. ನಮಗಿನ್ನೂ 1 ಎಕರೆ ಭೂಮಿ ಮಾಡೋಕ್ಕೆ ಆಗ್ತಾ ಇಲ್ಲ, ನಮ್ಗೆ ಸಾಕಾಗಿದೆ ಅಂತ ಹೇಳಿದಾಗ ಮಾನ್ಯ ದಯಾಳುಗಳು ಅವರು ನೀವೇನು ಚಿಂತೆ ಮಾಡಬೇಡ್ರಿ, 1 ಎಕರೆ ಭೂಮಿ ನಾನು ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ನಾನೇ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿದೆ. ಇವರಿಗೆ ಹಿಂದೂ ಸೇವಾ ಟ್ರಸ್ಟ್ ಪರವಾಗಿ ಹಾಗೂ ಸಾರ್ವಜನಿಕರೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಅವರು ಧೈರ್ಯ ಕೊಟ್ಟಿದ ನಂತರ ಗುಳೇದಗುಡ್ಡ ಸ್ವಾಮೀಜಿ ಅವರಿಗೆ ಮಾತಾಡಿದ್ವಿ. ಸ್ವಾಮೀಜಿ ನಾವು ಹಿಂಗೆ ಶಿವ ಜಯಂತಿ ಮಾಡ್ಬೇಕಂತ ಹೇಳಿದ್ವಿ. ಏನೇ ಆಗಲಿ ಚಿಂತೆ ಮಾಡಬೇಡ್ರಿ, ಭಗವಂತನ ಆಶೀರ್ವಾದ ಇದೆ, ನೀವು ಪ್ರಾರಂಭ ಮಾಡಿ ಅಂತೇಳಿ ಮಾನ್ಯ ಸ್ವಾಮೀಜಿ ಅವರು ಮಾರ್ಗದರ್ಶನ ಮಾಡಿದ್ರು. ಅದೇ ಥರ ಅಮೋಘ್ ಭಾರತ್ ಅವರು ಕೂಡ ಒಂದೇ ಮಾತಿಗೆ ಮಾನ್ಯ ಶ್ರೀ CT ರವಿ ಅವ್ರಿಗೆ ಇವತ್ತು ಟೈಮ್ ಇದ್ದಿದ್ದಿಲ್ಲ, ಕೊಡೋಕ್ಕಾಗೋದಿಲ್ಲ ಅಂದಿದ್ರು. ನಮ್ಮ ಇಲ್ಕಲ್ಗೆ ಕಾರ್ಯಕ್ರಮ ಅಂತ ಹೇಳಿದಾಗ ಅವರು ಒಂದೇ ಮಾತಿಗೆ ನೀವು ಯಾವಾಗ ಮಾಡ್ತೀರಿ ಮಾಡ್ರಿ, ನಾವು ಬರ್ತೀವಿ ಅಂತ ಒಂದೇ ಮಾತಿಗೆ ಒಪ್ಕೊಂಡು. ಮತ್ತು ನಮ್ಮ ಸೇವಾ ಟ್ರಸ್ಟ್ ನಿಮ್ಗೆ ಗೊತ್ತಿರ್ಲಾರ್ದಂಗೆ ಇನ್ನೊಂದು ಕೆಲಸ ಮಾಡ್ತಾ ಇದೆ. ಈ ಕೋರ್ಟು ಕಚೇರಿ ಸಂಘರ್ಷ ಇದೆಲ್ಲ ನಮ್ಗೆ ಹೊಸದಲ್ಲ. ಯಾಕಂದರೆ ನಾವು 2016ರಿಂದ ಪ್ರಾರಂಭ ಆಗಿದೆ ಕೇಸ್ಗಳನ್ನು. 12 ಕೇಸ್ ಹಾಕಿದ್ರು, ಬಂದು ಜೈಲಿಗೆ ಹೋದ್ವಿ, ನಮ್ಮ ಕಾರ್ಯಕರ್ತರು ಜೈಲಿಗೆ ಹೋದ್ರು, ನಾವು ಜೈಲಿಗೆ ಹೋದ್ವಿ. ಇವ್ಯಾವೂ ಹೊಸವಲ್ಲ. ಯಾಕಂದರೆ ನಾವು 23 ವಯಸ್ಸದ ತರುಣ ಭಗತ್ ಸಿಂಗ್ ವಂಶಸ್ಥರು. ನಾವು ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರು. ಯಾರೋ ಕೇಸ್ ಹಾಕ್ತಾರಂತೇಳಿ ನಾವು ಯಾವತ್ತೂ ಕಾರ್ಯಕ್ರಮ ನಿಲ್ಲಿಸಿಲ್ಲ, ನಿಲ್ಲಿಸೋದು ಇಲ್ಲ. ನಮ್ಮ ಜೊತೆಗಿರೋರು ಹೆಂಗಿದ್ದಾರೆ ಅಂದರೆ ಕೆಲವು ಜನ ಇದ್ದಾರೆ ನಮ್ಮಲ್ಲೇ, ಅವ್ರ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಬರೋದು ಇಲ್ಲ. ಯಾಕಂದ್ರೆ ಕೆಡಿಸೋ ಕೆಲಸ ಮಾತ್ರ ಅವರು. ಸಂಗೊಳ್ಳಿ ರಾಯನ ಹಿಡ್ಕೊಟ್ಟಂಥ ಶಕುನಿ ಮಾಮಗಳು ಅವರು ಕೂಡ ನಮ್ಮಲ್ಲಿದ್ದಾರೆ. ದಯವಿಟ್ಟು ನಿಮ್ಗೆ ಹೇಳ್ತೀನಿ, ನೀವೇನು ಹೇಳಿದ್ರಿ ಅಂದರೆ ಸಣ್ಣ ಹುಡ್ರು ಕಟ್ಕೊಂಡು ಏನು ಮಾಡ್ತೀರಪ್ಪ ನೀವು ಅಂತೇಳಿ ಪ್ರದೀಪ್ ಅಣ್ಣಗೆ ಹೇಳಿದ್ರಿ, ನನಗೆ ಹೇಳಿದ್ರಿ. ಸಣ್ಣ ಹುಡ್ರು ಕಟ್ಕೊಂಡು 3 ಚುನಾವಣೆ ಮಾಡಿದ್ವಿ. 3 ಚುನಾವಣೆ 30 ವರ್ಷ ಚುನಾವಣೆ ಅಂದಿರಲಿ, 30 ವರ್ಷ ನೆನಪಿಡೋ ಚುನಾವಣೆ ಮಾಡಿದ್ವಿ ನಾವು. ಸ್ಥಳೀಯ ಸಂಸ್ಥೆ ಚುನಾವಣೆ. ಅವು ಪ್ರಚಾರ ಮಾಡುವಾಗ ಎಲ್ಲ ಹೇಳ್ತಿದ್ರು, ಅಲ್ರಿ ನಿಮ್ಮ ಶಿವ ಟ್ರಸ್ಟ್ ಮಾಡೋದು ಸೇವೆ ಮಾಡ್ಕೊಂಡು ಹೋಗಿ ಚುನಾವಣೆ ಯಾಕೆ ಅವಶ್ಯಕತೆ ಐತಂತೆ. ಯಾಕೆ ಮಾಡಬಾರ್ದ್ರಿ ಚುನಾವಣೆ? ಪ್ರಾಮಾಣಿಕರೆಲ್ಲ ಸೈಡ್ ಕುಂತ್ರೆ ಭ್ರಷ್ಟೆಲ್ಲ ಅಧಿಕಾರದಾಗ ಕೊಡ್ತಾರೆ. ಪ್ರಾಮಾಣಿಕರು ರೋಡ್ಗಿಳಲೇಬೇಕು. ರೋಡ್ಗಿಳ್ದಾಗ ಮಾತ್ರ ನಾವು ಅಧಿಕಾರ ಮುಗಿಸ್ಬೇಕು ಸಾಧ್ಯ, ನಾವು ಎಲ್ಲ ಕ್ಷೇತ್ರದಲ್ಲಿ ಇರೋಕ್ಕೆ ಸಾಧ್ಯ. ಹಾಗಾಗಿ ಆ ಕೆಲಸ ನಿರಂತರ ನಡೆಯುತ್ತೆ. ಕಾರ್ಯಕರ್ತರು ಯಾರೇ ಏನೇ ಆಗಲಿ ಹಿಂದೂ ಸಂಘಟನೆ, ಅಲ್ಲಿ ಮೊದಲು ಇರೋದು ಹಿಂದೂ ಸೇವಾ ಟ್ರಸ್ಟ್. ಯಾವುದೇ ಆಕಳಿಗೆ ಏನೇ ಇದ್ದರೂ ಅಲ್ಲಿ ಮೊದಲು ಇರೋದು ಹಿಂದೂ ಸೇವಾ ಟ್ರಸ್ಟ್. ನಾವು ವರ್ಷದಲ್ಲಿ 2 ಕಾರ್ಯಕ್ರಮ ಮಾಡ್ತೀವಿ. ಒಂದು ಈ ಶಿವಾಜಿ ಜಯಂತಿ, ಇನ್ನೊಂದು ಧರ್ಮ ಆಧ್ಯಾತ್ಮಿಕ ಭಕ್ತಿಯ ಭಾವನೆಯಿಂದ ಬರುವ ಹನುಮ ಜಯಂತಿಯಿಂದ ಇಲ್ಕಲ್ ರಾಮ ಮಂದಿರದಿಂದ ಹೊಸೂರು ಹನುಮ ಮಂದಿರವರೆಗೆ ನಾವು ಪಾದಯಾತ್ರೆ ಮುಖಾಂತರ ಹೋಗ್ತಾ ಇದ್ವಿ. ಇನ್ನೂ ಹಲವಾರು ಕೆಲಸಗಳನ್ನು, ಯಾಕಂದರೆ ಸುಮಾರು ನಮ್ಮ ಹಿಂದೂ ಸೇವಾ ಟ್ರಸ್ಟ್ನಲ್ಲಿ 5-6 ವರ್ಷಗಳಲ್ಲಿ 100 ಲವ್ ಜಿಹಾದ್ಗಳನ್ನು ತಡೆದ ಇತಿಹಾಸವೂ ಕೂಡ ನಮಗಿದೆ. ಮನೆಗೆ ಹೋಗಿ ಬುದ್ಧಿ ಹೇಳೋದ್ರ ಮುಖಾಂತರ ಹಲವಾರು ಯುವಕರನ್ನ ಮೋಸಕ್ಕೆ ಬಲಿಯಾದವರನ್ನ ರಕ್ಷಣೆ ಕೂಡ ಮಾಡಿದ್ವಿ. ಇದರ ಜೊತೆಗೆ ಹಲವಾರು ಕಾರ್ಯಗಳು, ಸಮಾಜದ ಯಾವುದೇ ಜಯಂತಿ ಇರಲಿ, ಸಮಾಜದ ಹಿಂದೂ ಧರ್ಮದಲ್ಲಿ ಯಾವುದೇ ಉತ್ಸವ ಇರಲಿ, ಅವ ಎಲ್ಲ ಉತ್ಸವದಲ್ಲಿ ಹಿಂದೂ ಸೇವಾ ಟ್ರಸ್ಟ್ ಕಾರ್ಯವಹಿಸುತ್ತೆ, ಅಲ್ಲಿ ಭಾಗವಹಿಸುತ್ತೆ. ಆ ಸಮಾಜದ ಜೊತೆಗೆ ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು ಎನ್ನುವ ಕಾರ್ಯದಲ್ಲಿ ಕೂಡ ಹಿಂದೂ ಸೇವಾ ಟ್ರಸ್ಟ್ ಭಾಗವಹಿಸಿದೆ. ಹಲವಾರು
ತಾವೆಲ್ಲ ನೋಡ್ತಾ ಇದ್ರೆ ಹಲವಾರು ಕೆಲಸಗಳಲ್ಲಿ ಹಿಂದೂ ಸೇವಾ ಟ್ರಸ್ಟ್ ಭಾಗಿಯಾಗಿದೆ. ತಾವು ಕೂಡ ನಮ್ಗೆ ಸಹಕಾರ ಮಾಡ್ಕೊಂಡು ಬಂದ್ರಿ, ಇನ್ನೂ ಹೆಚ್ಚು ನಮಗೆ ಸಹಕಾರ ಕೊಡ್ರಿ. ಮತ್ತು ಇದ್ರ ಜೊತೆಗೆ ಇವತ್ತಿನ ಯುವ ಪೀಳಿಗೆ ಏನು ದಾರಿ ತಪ್ಪಿ ಹೊರಟಿದೆ, ಇಲ್ಲಿ ಇಲ್ಕಲ್ಲಲ್ಲಿ ಡ್ರಗ್ಸ್, ಗಾಂಜಾ, ಅಫೀಮ್ ಇಂಥವು ಯಾವ್ಯಾವ ಇರಬಾರ್ದು ಅವೆಲ್ಲ ವ್ಯಸನಗಳಿಂದ ಒಲೆ ಆಗ್ತಾ ಇದ್ದಾರೆ. ಹಿಂದೂ ಸೇವಾ ಟ್ರಸ್ಟ್ ಅಂತ ಹುಡುಗರು ಯಾರಾರ ಅವ್ರಿಗೆ ತಿಳಿ ಹೇಳಿ ಅವ್ರ ಜೊತೆ ನಮ್ಮ ಜೊತೆ ಕರ್ಕೊಂಡು ಅವ್ರಿಗೆ ಸೇವೆ ಮನೋಭಾವನೆ ಹುಟ್ಟಿಸುವಂಥ ಕೆಲಸವೂ ಕೂಡ ನಾವು ಮಾಡ್ತಾ ಇದ್ದೀವಿ. ಹಿಂಗಾಗಿ ಕಂಡು ಕಾಣಲಾರ್ದೆ ಹಲವಾರು ಕೆಲಸ ಮಾಡ್ತಾಯಿದ್ದೀವಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಿಂದೂ ಸೇವಾ ಟ್ರಸ್ಟ್ ಎಲ್ಲರಿಗೂ ಸಹಕಾರ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾವು ಕೃತಜ್ಞತೆ ತಿಳಿಸುತ್ತೇವೆ. ಸದಾ ಹಿಂದೂ ಸೇವಾ ಟ್ರಸ್ಟ್ ಜೊತೆಗೆ ಇಳಕಲ್ಲಿನ ತಾಲೂಕಿನ ಸುತ್ತಮುತ್ತ ಜನ ಭಾಗವಹಿಸಿದೆ ಅಂತೇಳಿ ನಾನು 2 ಮಾತುಗಳನ್ನು ವಿರಾಮ ನೀಡಿಸ್ತೇನೆ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.